ಹಲೋ PU2 ಕಾಮರ್ಸ್ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಎಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಶುಭ ಸ್ವಾಗತ. ಯಾರೆಲ್ಲ ನಮ್ಮ PU2 ಕಾಮರ್ಸ್ ಸ್ಟೂಡೆಂಟ್ಸ್ ಇದ್ದೀರಾ, ಹೂ ಆಲ್ ವಾಂಟ್ ಟು ಸ್ಕೋರ್ 95 ಆ್ಯಂಡ್ ಅಬವ್, ಯಾರಿಗೆಲ್ಲ ಸ್ಟೇಟ್ ಟಾಪರ್ ಆಗಬೇಕಂತ ಇದ್ದೀರಾ, ಪ್ರತಿಯೊಬ್ಬರು ಈಗಲೇ ಕಮೆಂಟ್ ಮಾಡಿ ಐ ವಾಂಟ್ ಟು ಬಿ ದ ಸ್ಟೇಟ್ ಟಾಪರ್ ಅಂತ. ಲೆಟ್ ಮಿ ಹ್ಯಾವ್ ಎ ಲುಕ್ ಎಷ್ಟು ಜನ ಇದ್ದೀರಾ ಅಂತ. ಎಸ್, ಇವತ್ತು ನಾನೇನು ಬಂದೀನಿ, ಐ ಆಮ್ ಹಿಯರ್ ಟು ಅರ್ಜ್ ಯು ಆ್ಯಂಡ್ ಗೈಡ್ ಯು. ನಿಮ್ಮ PU2 ಬೋರ್ಡ್ ಎಕ್ಸಾಮಿನೇಷನಲ್ಲಿ ನೀವು ಇವತ್ತಿಂದನೇ ನಿಮ್ಮ ತಯಾರಿಯನ್ನು ಶುರು ಮಾಡಿದಲ್ಲಿ ಎಸ್, ನೀವು ಕೂಡ ಆ ಟಾಪ್ ಸ್ಕೋರನ್ನು ಅಚೀವ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಬಿ ಡೆಫಿನೆಟ್ಲಿ ಸ್ಟೇಟ್ ಟಾಪರ್. ಅದು ಹೇಗೆ ಏನಲ್ಲ ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗುವ ಮಕ್ಕಳೇ. ಎಸ್, ಈಗ ನಾವು ನೋಡೋದಾದರೆ ಮಕ್ಕಳೇ, ನಮ್ಮ PU2 ಈ ಬೋರ್ಡ್ ಎಕ್ಸಾಮಿನೇಷನ್ ಜರ್ನಿ ಏನಿದೆ, ನೀವು PU1 ವಾಸ್ ಜಸ್ಟ್ ಎ ಪ್ರಾಕ್ಟೀಸ್, PU2 ಈಸ್ ಪರ್ಫಾರ್ಮೆನ್ಸ್. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಬೇಕಾಗಿರೋದು. ಬಟ್ ವೆರಿ ಸಿಂಪಲ್, ಈಗಲಿಂದನೇ ನಾವು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಇರೋದು ಯಾವುದೋ ಮುಂದಿನ ವರ್ಷದಲ್ಲಿ, ಯಾವುದೋ ಅಲ್ಲ ಮುಂದಿನ ವರ್ಷದಲ್ಲಿ. ನಾವು ಈ ವರ್ಷದಿಂದನೇ ಯಾಕೆ ಇಷ್ಟು ಬೇಗ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು? ಬೇಡ, ಆ ಆಲಸ್ಯತನ ಬೇಡವೇ ಬೇಡ. ಯು ಶುಡ್ ಬಿ ವೆರಿ ವೆರಿ ಡಿಸಿಪ್ಲಿನ್ಡ್, ವೆರಿ ವೆರಿ ಕನ್ಸಿಸ್ಟೆಂಟ್. ಹೆಸ್ಯಾಡ್ ಮ್ಯಾನರಲ್ಲಿ ನನಗೆ ಯಾವಾಗ ಬೇಕು ನನಗೆ ಮನಸ್ಸಿದ್ದಾಗ ಓದ್ಕೊತೀನಿ, ಇಲ್ಲಾಂದರೆ ನಾನು ಓದೋದೇ ಇಲ್ಲ. ಆ ಥರ ಮಾಡಿದ್ರೆ ಆಬ್ವಿಯಸ್ಲಿ ಎಕ್ಸಾಮಲ್ಲಿ ಒಂದು ಹೆಚ್ಚು ಕಡಿಮೆ ಸ್ವಲ್ಪ ಮಾರ್ಕ್ಸ್ ಬರ್ಬೋದು, ಬಟ್ ಕನ್ಸಿಸ್ಟೆನ್ಸಿ ವಿಲ್ ಆಲ್ವೇಸ್ ಟೇಕ್ ಯು ಟು ಬಿ ಅಟ್ ದ ಟಾಪ್ ಲೆವೆಲ್ ಮಕ್ಕಳೇ. ಪ್ರತಿನಿತ್ಯ ಫ್ಯೂ ಅವರ್ಸ್ ಓದಲಿಕ್ಕೆ ಅಂತ ಎತ್ತಿಡಲೇಬೇಕು ಆ್ಯಂಡ್ ಓದಿ ಪ್ರಾಕ್ಟೀಸ್ ಮಾಡಲೇಬೇಕು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಲೇಟ್ ಆಗಬಾರ್ದು, ಮುಂದೆ ನೋಡೋಣ ಅಂತ ಮಾಡಬಾರ್ದು. ಇವತ್ತಿಂದನೇ ವಿ ಹ್ಯಾವ್ ಟು ಸ್ಟಾರ್ಟ್ ಇಟ್. ಓಕೆನಾ? ನಾವು ನೆಕ್ಸ್ಟು ನಾವು ನೋಡೋದಾದರೆ ಮಕ್ಕಳೇ, ಈಗ ನಮ್ಮ ಎಲ್ಲರಿಗೂ ಒಂದು ದಿನಚರಿ ಅನ್ನೋದಿರುತ್ತೆ. ಈಗ ನಿಮ್ಮದೆಲ್ಲ ಒಂದು ಸ್ಟೂಡೆಂಟ್ ಲೈಫ್ ಅಂತ ಇದ್ದಾಗ ಮೋಸ್ಟ್ ಆಫನ್ ನಿಮ್ಮ ದಿನಚರಿ ಯಾವ ರೀತಿ ಇರುತ್ತೆ? 8 to 5 ಮೋಸ್ಟ್ ಆಫನ್ ಒಂದು ನಿಮ್ಮ ಕಾಲೇಜ್ ಟೈಮಿಂಗ್ಸ್ ಆಗಿರುತ್ತೆ. ಕರೆಕ್ಟಾ? ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ. ಕಾಲೇಜ್ ಮುಗಿಸ್ತೀರಾ, ಕಾಲೇಜಿಂದ ಮನೆಗೆ ಬರ್ತೀರಾ, ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಮನೆಗೆ ಬರ್ತೀರಾ. ವಾಟ್ ಯು ಹ್ಯಾವ್ ಟು ಡೂ? 1 hour ಆರಾಮ್ಸೆ ರೆಸ್ಟ್ ಮಾಡಿ. ಓಕೆ, ಕಾಲೇಜ್ ಮುಗಿಸಿ ಬಂದಿರ್ತಾರೆ, ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಫ್ರೆಶ್ ಆಗಿ ಏನಾದ್ರು ಸ್ನ್ಯಾಕ್ಸ್ ಅದು ಇದು ಎಲ್ಲ ತೊಗೊಳ್ಳಿ, ಡನ್. 1 hour ಆಯಿತು. ನೆಕ್ಸ್ಟ್ ಇರುವಂಥದ್ದು 6 to 10. ದಿಸ್ ಈಸ್ ದ ರ್ಯಾಂಕರ್ ಸ್ಲಾಟ್ ಅಂತಲೇ ಹೇಳ್ತಾ ಇದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಟೈಮ್. ದಿಸ್ ಈಸ್ ವೇರ್ ಯು ಹ್ಯಾವ್ ಟು ಸ್ಪೆಂಡ್ ಯುವರ್ ಟೈಮ್ ವಿತ್ ಫೋಕಸ್. ಓಕೆ, ಸ್ಟಡಿಗೆ, ಅಕಾಡೆಮಿಕ್ಸ್ಗೆ ತೆಗೆದಿಡಲೇಬೇಕು. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ನಿದ್ರೆ ಕೂಡ ಅಲ್ವಾ? ನಿದ್ದೆ ಮಾಡಿದ್ರೆ ನಿದ್ದೆಗೆಟ್ಟು ಓದು. ಕನ್ಸಿಸ್ಟೆಂಟ್ ಫಸ್ಟ್ ಡೇಯಿಂದ ದಿನಕ್ಕೆ 8 hour ಓದು, ಬೇಡವೇ ಬೇಡ. ಹಾರ್ಡ್ಲಿ 2 to 3 hours ಪರ್ಫೆಕ್ಟಾಗಿ ಓದ್ಕೊಂಡ್ಬಿಟ್ರು ಸಾಕಾಗತ್ತೆ. ನಿದ್ದೆನೂ ವೆರಿ ವೆರಿ ಇಂಪಾರ್ಟೆಂಟು. ಚೆನ್ನಾಗಿ ನಿದ್ದೆ ಮಾಡಿ ಮತ್ತು ಬೆಳಿಗ್ಗೆ ಎದ್ದಾಗ ಫ್ರೆಶ್ ಮೈಂಡಲ್ಲಿ ಫ್ಯೂ ಅವರ್ಸ್ ಓದ್ಕೊಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಬೆಳಿಗ್ಗೆ ಮತ್ತು ಸಾಯಂಕಾಲ ಓದೋದು, ನಿದ್ದೆ ಅದೇ ರೀತಿ ಚೆನ್ನಾಗಿ ಮಾಡಬೇಕು. ಕಾಲೇಜ್ ಅವರ್ಸ್ ಆ್ಯಂಡ್ ಫ್ಯಾಮಿಲಿ ಟೈಮ್, ಫ್ರೆಶನ್ ಅಪ್ ಟೈಮ್ ಎಲ್ಲನೂ ಇದೆ. ಓಕೆ, ದಿಸ್ ಇಸ್ ಹೌ ಮೆಜಾರಿಟಿ ನಿಮ್ಮ ಎಲ್ಲ ಟೈಮ್ ಸ್ಲಾಟ್ ಇರುತ್ತೆ. ನೀವು ಈ ಥರ ಬ್ಲೂ ಪ್ರಿಂಟನ್ನು ಕರೆಕ್ಟಾಗಿ ಫಾಲೋ ಮಾಡಿದಲ್ಲಿ ಓಕೆ, ಡೆಫಿನೆಟ್ಲಿ 100% ಇದನ್ನು ಫಾಲೋ ಮಾಡೋಕ್ಕಾಗಲ್ಲ. ಫಂಕ್ಷನ್ಸ್ ಇರುತ್ತೆ, ನಿಮ್ಮನೇಲೆ ಏನೋ ಸೆಲೆಬ್ರೇಷನ್ಸ್ ಇರುತ್ತೆ, ನೀವು ಬೇರೆ ಒಂದು ಕಡೆ ಹೋಗಿರ್ತೀರ, ಏನೇನಾದ್ರು ಇವೆಂಟ್ಸ್ ಇದ್ದೇ ಇರುತ್ತೆ. ಬಟ್ ಅದು ನೆಗ್ಲಿಜಿಬಲ್ ಆಗಿರಬೇಕು, ನಾಟ್ ಆನ್ ದ ಡೈಲಿ ಬೇಸಿಸ್. ಓಕೆ, ಅದು ಬಿಟ್ಟಲ್ಲಿ ಮೋಸ್ಟ್ ಆಫನ್ ಈ ಬ್ಲೂ ಪ್ರಿಂಟನ್ನು ನೀವು ಫಾಲೋ ಮಾಡಲೇಬೇಕು. ಓಕೆ, ಈಗ ನೆಕ್ಸ್ಟು ನಾವು ನೋಡೋದಾದರೆ ಕಾಲೇಜ್ ಹೋಗ್ತೀರಾ. ಎಸ್, ನಿಮ್ಮದು 8 to 5 ಅಂತ ಹಾಕಿ ನೀವು ಟ್ರಾವೆಲಿಂಗ್ ಟೈಮ್ ಎಲ್ಲನೂ ಇಟ್ಕೊಳ್ಳಿ ಇದರಲ್ಲಿ. ಕಾಲೇಜ್ ಹೋದಾಗ ಫಸ್ಟ್ ಸ್ಟೆಪ್, ಕಾಲೇಜಸ್ ಈಗೆಲ್ಲ ಫ್ರೆಶ್ಶಾಗಿ ಸ್ಟಾರ್ಟ್ ಆಗ್ತಾಯಿದೆ, ಸರಿಯಾಗಿ ರೆಗ್ಯುಲರಾಗಿ ಕ್ಲಾಸಸ್ನ ಅಟೆಂಡ್ ಮಾಡಿ. ಬಂಕ್ ಮಾಡಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. ಓಕೆ, ಏನೆಲ್ಲ ಕ್ಲಾಸಲ್ಲಿ ಪಾಠ ಮಾಡ್ತಾಯಿದ್ದಾರೆ ಅದನ್ನು ಸರಿಯಾಗಿ ನೋಟ್ಸ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ದಲ್ಲಿ ಇನ್ಸ್ಟೆಂಟಾಗಿ ಕೇಳಿ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಓಕೆ, ಕ್ಲಾಸಸ್ನ ಯಾವತ್ತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಮೆಜಾರಿಟಿ ಆಫ್ ದ ಚಾಪ್ಟರ್ ಒಂದು ಚಾಪ್ಟ್ರಿಂದ ಮತ್ತೊಂದು ಚಾಪ್ಟರ್ಗೆ ಲಿಂಕ್ ಇರುತ್ತೆ. ಇನ್ಕನ್ಸಿಸ್ಟೆಂಟಾಗಿ ಹೋದರೆ ನಿಮಗೆ ಕ್ಲಾರಿಟಿ ಇರೋದಿಲ್ಲ, ಕ್ಲಾಸಲ್ಲಿ ಕೂತರೂ ಅರ್ಥ ಆಗೋದಿಲ್ಲ. ಅದು ಅಸಡ್ಡೆ ಆಗಿ ಆಗಿ ಅದು ಮೌಂಟೇನ್ ಥರ ಬೆಳೆದ ಮೇಲೆ ಅವ್ರು ಹೇಳಿದ್ದೇನು ಅರ್ಥ ಆಗ್ತಾಯಿಲ್ಲ ಅನ್ನೋ ಥರ ಮನಸ್ಸಿಗೆ ಬಂದುಬಿಡುತ್ತೆ. ಸೊ ಕ್ಲಾಸಸ್ನ ಯಾವತ್ತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಓಕೆನಾ? ಅದನ್ನು ನೋಡೋದಾದರೆ ನೆಕ್ಸ್ಟ್ ನಾನು ಹೇಳಿದೆ, ಕಾಲೇಜ್ ಮುಗಿಸಿ ನೀವು ಮನೆಗೆ ಬರ್ತೀರಾ, 1 hour ರೆಸ್ಟ್ ಮಾಡಿ ಅಂತ ಹೇಳಿದೆ, ಫ್ರೆಶ್ ಅಪ್ ಆಗಿ ಅಂತ ಹೇಳಿದೆ. ನೆಕ್ಸ್ಟು 6 to 10 ನಿಮ್ಮ ಏನು ಟೈಮ್ ಸ್ಪೆನ್ ಇದೆ ಈವ್ನಿಂಗಲ್ಲಿ, ದಿಸ್ ಇಸ್ ದ ಗೋಲ್ಡನ್ 3 hours ಅಂತ ಹೇಳ್ತಾ ಇದ್ದೀನಿ.
6 to 10 ಆಬ್ವಿಯಸ್ಲಿ 4 ಅವರ್ಸ್ ಸ್ಲಾಟ್ ಇರ್ಬೋದು. ನಾನು ಕೂತು ಓದ್ಕೊಂಡ ತಕ್ಷಣ 4 ಅವರ್ಸ್ ಹಿಂಗೆ ಕುದುರೆ ಥರ ಹಿಂಗೆ ನೋಡಿದ್ದೇನೆ ನೋಡ್ಕೊಂಡು ಓದು ಯಾರಿಗೂ ಆಗಲ್ಲ, ಕರೆಕ್ಟಾ? ಯಾಕಂದರೆ ಹಲವಾರು ಜನ ಹೇಳಿದ್ದಾರೆ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಒಬ್ಬ ವ್ಯಕ್ತಿಗೆ ಸಾಧ್ಯನೇ 40 to 45 ಮಿನಿಟ್ಸ್ ಅಂತ ಎಲ್ಲೋ ನಾನು ಓದಿದ ನೆನಪು. ಸೊ 3-4 ಅವರ್ ಕಂಟಿನ್ಯೂಸ್ ಕೂತು ಓದ್ತೀನಿ ಆಗೋದಿಲ್ಲ. ದಟ್ಸ್ ನಾಟ್ ದ ವೇ ಟು ಸ್ಟಡಿ. ಏನು ಮಾಡಬೇಕು? ಸಿಂಪಲ್ಲಾಗಿ 60 ಮಿನಿಟ್ಸ್ ಸ್ಪ್ಯಾನನ್ನು ನೀವು ಸೆಟ್ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇನ್ ಬಿಟ್ವೀನ್ ನೀವು ಬ್ರೇಕ್ ಟೈಮ್ ಅಟ್ಲೀಸ್ಟ್ 10 to 15 ಮಿನಿಟ್ಸನ್ನು ನೀವು ತೊಗೊಳ್ಳಿ. ಈ 4 ಅವರ್ಸ್ ಸ್ಲಾಟಲ್ಲಿ ಅಟ್ಲೀಸ್ಟ್ 3 ಅವರ್ಸ್ ನೀವು ಕರೆಕ್ಟಾಗಿ ಓದ್ಕೊಳ್ಳೇಬೇಕು. ಓಕೆನಾ? ಆ 3 ಅವರ್ಸ್ ಹೆಂಗೆ 1 ಅವರ್ ಸ್ಲಾಟ್ ಥರ ಮಾಡ್ಕೊಳ್ಳಿ. ಆ್ಯಂಡ್ ಇನ್ ಬಿಟ್ವೀನ್ ಸೆವರಲ್ ಬ್ರೇಕ್ಸ್ನ ತೊಗೊಳ್ಳಿ. ಓಕೆ, ನೀವು ಬ್ರೇಕ್ ತೊಗೊಂಡಾಗಲೂ ಸುಮ್ಮನೆ ಮೊಬೈಲ್ ನೋಡ್ತಾ ಕೊಡೋದು ಆ ರೀತಿ ಎಲ್ಲ ಮಾಡಬಾರ್ದು. ಯು ಕ್ಯಾನ್ ಯೂಟಿಲೈಸ್ ಸಮ್ ಸ್ಟಡಿಯಿಂಗ್ ಟೆಕ್ನಿಕ್ಸ್ ಲೈಕ್ ಪೊಮೊಡೋರೋ ಟೆಕ್ನಿಕ್ ಅಂತ ಕೂಡ ಇದೆ. ಅಲ್ಲೂ ನೀವು ಇನ್ಸ್ಟೆಡ್ ಆಫ್ 60 ನೀವು ಅದನ್ನು 30+30 ಬ್ರೇಕ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ. ಬಟ್ ವಾಟ್ ಎವರ್ ಯು ಆರ್ ಸ್ಟಡಿಂಗ್ ವಿತ್ ಫೋಕಸ್ ವಿತೌಟ್ ಡಿಸ್ಟ್ರಾಕ್ಷನ್ ಓದಲೇಬೇಕು. ಓಕೆ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮತ್ತೊಂದು ನಾನು ನಿಮ್ಗೆ ಕೊಡುವಂಥ ಕಿವಿ ಮಾತು ಏನು ಅಂದರೆ, ಓದಿದಾಗ ಅದನ್ನು ಬರೆದು ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್. ರೈಟಿಂಗ್ ಪ್ರಾಕ್ಟೀಸ್ ಈಸ್ ಮಸ್ಟ್ ಮಕ್ಕಳೇ. ಓಕೆನಾ? ಸೊ ಈ 3 ಅವರ್ಸ್ ಸ್ಲಾಟ್ ಏನಿದೆ ನೀಟಾಗಿ ಓದಲೇಬೇಕು ಫಾರ್ 3 ಅವರ್ಸ್ ಔಟ್ ಆಫ್ ದಿಸ್ 6 to 10 4 ಅವರ್ಸ್ ಸ್ಪ್ಯಾನ್. ಓಕೆನಾ ಮಕ್ಕಳೇ? ಇದಾದಮೇಲೆ ನಾವು ನೋಡೋದಾದರೆ ಮೋಸ್ಟ್ ಆಫನ್ ನಮ್ಮ ಟೈಮ್ ಸ್ಪ್ಯಾನ್ ಇರುವಂಥದ್ದು 6 to 10 ಇದ್ದಾಗ ಮೋಸ್ಟ್ ಆಫನ್ ನೀವೇನು ಮಾಡಿ, ನನಗೆ ಗೊತ್ತು ಎಷ್ಟೋ ವಿದ್ಯಾರ್ಥಿಗಳು ಹೇಳ್ತಾರೆ ರಾತ್ರಿ ಹೊತ್ತೆಲ್ಲ ಓದ್ಬೇಕಾದ್ರೆ ನನಗೆ ನಿದ್ದೆ ಬಂದುಬಿಡುತ್ತೆ ಸರ್, ನಾನು ಓದೋಕ್ಕೆ ಹೋಗಲ್ಲ ಅಂತ. ಅಂಥ ಟೈಮಲ್ಲಿ ನೀವೇನು ಮಾಡಿ, ಟ್ರೈ ಟು ಡೂ ಆರ್ ಸ್ಟಡಿ ಮ್ಯಾಥಮೆಟಿಕಲ್ ಸೈನ್ಸ್ ಸಬ್ಜೆಕ್ಟ್ಸ್ ಲೈಕ್ ಅಕೌಂಟೆನ್ಸಿ ಸ್ಟ್ಯಾಟಿಸ್ಟಿಕ್ಸ್ನ ತೊಗೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ, ಇಲ್ಲಿ ಹಲವಾರು ಕ್ವೆಶನ್ಸ್ ನೀವು ಸಾಲ್ವ್ ಮಾಡೋದಾಗಿರುತ್ತೆ. ವೆನ್ ಎವರ್ ದೇರ್ ಇಸ್ ಸಮ್ ಮ್ಯಾಥಮೆಟಿಕ್ಸ್ ಇನ್ವಾಲ್ವ್ಡ್ ಸ್ಟೂಡೆಂಟ್ಸ್ಗೆ ನಿದ್ದೆ ಬರೋದು ಸ್ವಲ್ಪ ಕಡಿಮೆ, ಯಾಕಂದರೆ ಪ್ರಶ್ನೆಗಳು ಕಾಡ್ಸತ್ತಲ್ವ ಮ್ಯಾಥಮೆಟಿಕಲಿ. ಸೊ ಹಾಗಾಗಿ ಆದಷ್ಟು ನೈಟ್ ಟೈಮಲ್ಲಿ ಅಕೌಂಟ್ಸು ಮತ್ತು ಸ್ಟ್ಯಾಟಿಸ್ಟಿಕ್ಸ್ನ ಓದಿ. ಇನಿಷಿಯಲ್ ಸ್ಟಡಿ ಫೇಸಲ್ಲಿ ಥಿಯರಿನ ಓದ್ಕೊಂಬಿಡಿ ಫಸ್ಟ್ ಸ್ಟಾರ್ಟಿಂಗೇನೆ. ಓಕೆನಾ? ಆ ರೀತಿ ನಿಮ್ಮ ಸ್ಟಡಿನ ನೀವು ಪ್ರಯಾರಿಟೈಸ್ ಮಾಡ್ಕೊಳ್ಳಿ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಬಿಫೋರ್ ಸ್ಲೀಪ್ ಅಥವಾ ಲಾಸ್ಟ್ ಮೂಮೆಂಟಿಗೆ ನೀವು ಅಕೌಂಟ್ ಸ್ಟ್ಯಾಟಿಸ್ಟಿಕ್ಸ್ ಈ ರೀತಿ ಸಬ್ಜೆಕ್ಟ್ಸನ್ನು ಓದ್ಕೊಳ್ಳಿ. ಓಕೆನಾ? ಈಗ ನೆಕ್ಸ್ಟ್ ನಾವು ನೋಡೋದಾದರೆ ಮಾರ್ನಿಂಗ್ ರಾತ್ರಿ 10:30 ಆರ್ ಬೈ 11 ಮ್ಯಾಕ್ಸ್ ನಿದ್ದೆ ಮಾಡಿ ಬೆಳಿಗ್ಗೆ 5-5:30 ಎದ್ದು ಒಂದು ಸ್ವಲ್ಪ ಒಂದು 10-15 ನಿಮಿಷ ರಿಲ್ಯಾಕ್ಸ್ ಆದ ತಕ್ಷಣ ಬೆಳಿಗ್ಗೆ 1 ಅವರ್ ಅಟ್ಲೀಸ್ಟ್ ಮಿನಿಮಮ್ ಓದಿ. ಬಿಕಾಸ್ ಮಾರ್ನಿಂಗ್ ನಿಮ್ಮ ಮೈಂಡ್ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದರೆ ನೀವು 1 ಅವರ್ ಓದಿದ್ದು ಈವ್ನಿಂಗ್ 2 ಅವರ್ ಓದಿದ್ದಕ್ಕೆ ಲೆಕ್ಕ. ಓಕೆ, ಓದಿದೆಲ್ಲ ಎಷ್ಟು ಬೇಗ ಅರ್ಥ ಆಗ್ತಾ ಇರುತ್ತೆ ಫ್ರೆಶ್ ಮೈಂಡಲ್ಲಿ ವಿತ್ ಕಾನ್ಸಂಟ್ರೇಷನ್ ಓದಿದಾಗ. ಮಾರ್ನಿಂಗ್ ಟೈಮ್ ಆ ಸೈಲೆನ್ಸ್ ಹೇಗಿರುತ್ತೆ, ಪೀಸ್ಫುಲ್ಲಾಗಿ ಓದಿ ಮುಗಿಸ್ಬಿಡ್ತೀರಾ ವಿತೌಟ್ ಎನಿ ಡಿಸ್ಟ್ರಾಕ್ಷನ್. ಸೊ ಬೆಳಿಗ್ಗೆ ಓದೋದನ್ನು ಆದಷ್ಟು ಮಿಸ್ ಮಾಡಲಿಕ್ಕೆ ಹೋಗ್ಬಿಡಿ. ಆ್ಯಂಡ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ನೀವು ಬೆಳಿಗ್ಗೆ ಹೊತ್ತು ಓದಬೇಕಾದ್ರೆ ಮೆಜಾರಿಟಿ ಆಫ್ ದ ಟೈಮ್ಸ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಥಿಯರಿ ಸಬ್ಜೆಕ್ಟ್ಸನ್ನು ಓದಿ. ಲೈಕ್ ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿರುವಂಥ ಥಿಯರಿ ಟಾಪಿಕ್ಸ್ ಆಗಿರ್ಬೋದು. ಇಂಥದನ್ನು ಆದಷ್ಟು ಬೆಳಗ್ಗೆನ ಓದ್ಕೊಳ್ಳಿ. ಓಕೆನಾ? ಸೊ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ರಾತ್ರಿ ಮಲಗೋಕ್ಕಿಂತ ಕೆಲವೊಂದು ಮ್ಯಾಥಮೆಟಿಕಲ್ ಸೈನ್ಸ್ ಟಾಪಿಕ್ಸ್ ಓದಿ ಅಂತ ಹೇಳಿದೆ, ಅಕೌಂಟ್ಸ್ ಆಗಲಿ ಸ್ಟ್ಯಾಟಿಸ್ಟಿಕ್ಸ್ ಆಗಲಿ. ಅಲ್ಲೆಲ್ಲ ಹಲವಾರು ಫಾರ್ಮುಲಾಸ್ ಮತ್ತು ರೂಲ್ಸ್ಗಳಿರುತ್ತಲ್ಲ, ಅದನ್ನೆಲ್ಲ ಬೆಳಗ್ಗೆ ಹೊತ್ತು ನೀವು ಎದ್ದು ಪ್ರಾಕ್ಟೀಸ್ ಮಾಡಿದಾಗ, ಒಮ್ಮೆ ರಿವೈಸ್ ಮಾಡಿದಾಗ ಅದೆಲ್ಲ ಯು ಕ್ಯಾನ್ ರಿಮೆಂಬರ್ ಫಾರ್ ದ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಆ್ಯಂಡ್ ದಟ್ಸ್ ವಾಟ್ ಮೋಸ್ಟ್ ಆಫ್ ದ ಟಾಪರ್ಸ್ ಆಲ್ಸೋ ಡಸ್ ಮಕ್ಕಳೇ. ಓಕೆ, ನಾವು ವೀಕೆಂಡ್ ಇದೆ ಆಯಿತು, ವಾರಕ್ಕೆ 5 ದಿವಸ ಓದಿದ್ರಿ. ನಾನು ನಿಮ್ಗೆ ಹೇಳೋದು ಸ್ಯಾಟರ್ಡೇಸು ಕಾಲೇಜಸ್ ಇರುತ್ತೆ, ಕೆಲವೊಬ್ಬರಿಗೆ 2 ಶನಿವಾರಗಳ ರಜೆ ಇರ್ಬೋದು, ಸಂಡೇ ಅಂತೂ ಎಲ್ಲರಿಗೂ ರಜೆನೇ ಅಲ್ವಾ. ಸೊ ಇಲ್ಲಿ ನಾನು ಕೊಟ್ಟಿರ್ಬೋದು ರಿವಿಷನ್ ಮಾಡಿ, ಸಬ್ಜೆಕ್ಟ್ನ ಫೋಕಸ್ ಮಾಡಿ, ರೀಕ್ಯಾಪ್ ಮಾಡಿ ಅಂತೆಲ್ಲ ಹೇಳಿದ್ದೀನಿ. ಸ್ಟಡಿ ಬ್ಲಾಕ್ಸ್, ಆಫ್ಟರ್ನೂನ್ ರಿವಿಷನ್, ಈವ್ನಿಂಗ್ ಪ್ರಾಕ್ಟೀಸ್. ಬಟ್ ವೀಕೆಂಡ್ ಅಂತ ಬಂದಾಗ ಡೆಫಿನೆಟ್ಲಿ ನಾನು ಹೇಳ್ತೀನಿ, ಮೆಜಾರಿಟಿ ನಿಮ್ಗೆ ಯಾರಿಗೂ ಓದೋಕ್ಕೆ ಮೂಡೇ ಇರಲ್ಲ, ಕರೆಕ್ಟಾ? ಬಟ್ ಆ ರೀತಿ ಮಾಡಬೇಡಿ. ನಾನು ನಿಮ್ಗೆ ಕೊಡುವಂಥ ಸಿಂಪಲ್ ಸಲಹೆ ಏನು ಅಂದರೆ, ಈ ವೀಕೆಂಡ್ಸಲ್ಲಿ ಆದಷ್ಟು ಯಾವುದೇ ಫ್ರೆಶ್ ಟಾಪಿಕ್ಸನ್ನು ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಬೇಡಿ. ಓಕೆ, ವಾರದ 5 ದಿವಸ ನೀವೇನು ಓದಿರ್ತೀರ, ಹಾರ್ಡ್ಲಿ ಶನಿವಾರಕ್ಕೆ 1.5 ಅವರ್, ಭಾನುವಾರ ಸಂಡೇಗೆ 1.5 ಅವರ್ ಅಷ್ಟೇ ಮಾಡಿ ಸಾಕು. ಏನು ಮಾಡಬೇಕು, ರಿವಿಷನ್ ಮಾಡಿದ್ರು ಸಾಕು. ದಟ್ಸ್ ಮೋರ್ ದೆನ್ ಎನಫ್. ಓಕೆ, ಮತ್ತೊಂದು ನಾನು ಕಿವಿ ಮಾತು ಏನು ಹೇಳೋದು ಅಂದರೆ, ನಾನು ಸಬ್ಜೆಕ್ಟ್ಸ್ ಹೆಸರು ಕೊಟ್ಟಾಗೆಲ್ಲ ಬರೀ ಕೋರ್ ಸಬ್ಜೆಕ್ಟ್ಸ್ ಹೆಸರನ್ನೇ ಕೊಟ್ಟೆ.
ಮೆಜಾರಿಟಿ ಆಫ್ ದ ಟಾಪರ್ಸ್ 98-99 ಎಲ್ಲ ಸ್ಕೋರ್ ಮಾಡಿದವರು, ಮೆಜಾರಿಟಿ ನನ್ನ ಅನುಭವದಲ್ಲಿ ನಾನು ನೋಡಿರುವಂಥದ್ದು ಓವರ್ ದ ಲಾಸ್ಟ್ 10 years ಆರ್ ಮೋರ್, ಎಲ್ಲ ಕೋರ್ ಸಬ್ಜೆಕ್ಟ್ಸಲ್ಲಿ ಔಟ್ ತೆಗೆದುಬಿಡ್ತಾರೆ, ಲ್ಯಾಂಗ್ವೇಜಸಲ್ಲಿ ಒಂಚೂರು ಕಡಿಮೆ ತೆಗೆದಿರ್ತಾರೆ. ಅವಾಗ ಲ್ಯಾಂಗ್ವೇಜಸ್ನು ಓದಿ. ಲ್ಯಾಂಗ್ವೇಜಸ್ ಮೆಜಾರಿಟಿ ಆಫ್ ದ ಮಕ್ಕಳು ಮಾಡುವಂಥ ತಪ್ಪು, ಲಾಸ್ಟ್ ಮೂಮೆಂಟಲ್ಲಿ ಓದ್ತಾರೆ ಎಕ್ಸಾಮ್ ಇದ್ದಾಗ. ದಯವಿಟ್ಟು ಆ ಥರ ಮಾಡಬೇಡಿ. ಈ ವೀಕೆಂಡ್ಸಲ್ಲಿ ಒಂದು ಚಾಪ್ಟರ್ದು ಪೋಮ್ ಓದೋದನ್ನೋ ಯಾವುದೋ ಚಾಪ್ಟರ್ ಓದೋದನ್ನೋ ಸಮರಿ ಓದ್ಕೊಳ್ಳಿ. ಇಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್. ಓಕೆನಾ? ಸೊ ಡೋಂಟ್ ಡೂ ದ ಲ್ಯಾಂಗ್ವೇಜಸ್ ಓನ್ಲಿ ಡ್ಯೂರಿಂಗ್ ದ ಎಕ್ಸಾಮಿನೇಷನ್ ಟೈಮ್. ಅಷ್ಟು ನಾನು ಹೇಳೋದಾದರೆ, ಮತ್ತೊಂದು ನಾನು ನೋಡಿರುವಂಥದ್ದು, ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಇನ್ಕನ್ಸಿಸ್ಟೆಂಟಾಗಿ ಓದ್ತಾನೆ ಇರ್ತೀರ. ಅರ್ಥ ಯಾವ ರೀತಿ? ಇನ್ಕನ್ಸಿಸ್ಟೆಂಟಾಗಿ ಹೆಸೆಡ್ ಮ್ಯಾನರಲ್ಲಿ ಓದುವಂಥದ್ದು, ಹಲವಾರು ಬ್ಯಾಕ್ಲಾಗ್ಸ್ ಅಂದರೆ ಸುಮಾರು ಕ್ಲಾಸಸ್ನ ಮಿಸ್ ಮಾಡುವಂಥದ್ದು. ಒಂದು ಚಾಪ್ಟ್ರಿಂದ ಮತ್ತೊಂದು ಚಾಪ್ಟರ್ಗೆ ಲಿಂಕ್ ಇರುತ್ತೆ, ಪ್ರೀವಿಯಸ್ ಚಾಪ್ಟರ್ಗೆ ಗೊತ್ತಾಗಿಲ್ಲ ಅಂದರೆ ಈ ಚಾಪ್ಟರ್ ಹೇಗೆ ಅರ್ಥ ಆಗುತ್ತೆ, ಬ್ಯಾಕ್ ಉಳಿತಾ ಹೋಗುತ್ತೆ. ಅದಾದಮೇಲೆ ಸರಿಯಾದ ಡಿಸಿಪ್ಲಿನ್ಡ್ ವೇ ಅಲ್ಲಿ ಓದೋದಿಲ್ಲ, ಎಷ್ಟೋ ಡೌಟ್ಸ್ ಅನ್ರಿಸಾಲ್ವ್ ಆಗಿ ಉಳ್ಕೊಂಬಿಡುತ್ತೆ. ಕೆಲವೊಮ್ಮೆ ಫ್ರೆಂಡ್ಸಿಗೆ ಕೇಳಿದ್ರೆ ಅವನಿಗೂ ಗೊತ್ತಿರೋದಿಲ್ಲ, ಅವನು ನಿಮ್ಮ ಜೊತೆನೇ ಬಂಕ್ ಹಾಕಿರ್ಬೋದು. ಆ್ಯಂಡ್ ಯು ಸ್ಟಾರ್ಟ್ ಸ್ಟ್ರಾಂಗ್, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲೇನು ಕೊಡ್ತಾಯಿನಿ, ದೆನ್ ಲೂಸ್ ಟ್ರ್ಯಾಕ್. ಇನಿಷಿಯಲಿ ಹೇಳಿದ ತಕ್ಷಣ ಮೋಟಿವೇಶನ್ ಒಂದು 4-5 ದಿವಸ ಇರುತ್ತೆ, ಪಾಲಿಸ್ತೀರ. ಆಮೇಲೆ 1 ದಿವಸ 2 ದಿವಸ ಮಿಸ್ ಆಯಿತು, ಹ್ಯಾಬಿಟ್ ಹೋಯಿತು, ಟ್ರ್ಯಾಕೇ ಲೂಸ್ ಮಾಡಿದ್ರಿ. ಈ ಎಲ್ಲ ಪ್ರಾಬ್ಲಮ್ಸಿಗೆ ನಿಮಗೆ ಅಡ್ರೆಸ್ ಮಾಡಲಿಕ್ಕೆ ಅಂತಲೇ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಸಾಧಕ ಪ್ರೋ ಬ್ಯಾಚ್. ಮಕ್ಕಳೇ, ಏನಿದು ಸಾಧಕ ಪ್ರೋ ಬ್ಯಾಚ್ ಅಂದರೆ, ನಾನು ಇಷ್ಟೊತ್ತು ನಿಮಗೆಲ್ಲ ಕನ್ಸಿಸ್ಟೆಂಟಾಗಿ ಓದ್ಕೊಬೇಕು, ಒಂದು ಟೈಮ್ ಟೇಬಲ್ ಮಾಡಬೇಕು, ಅದನ್ನೆಲ್ಲ ಹೇಳ್ತಾ ಇದ್ನಲ್ಲ, ದಟ್ ವಾಟ್ ಎಕ್ಸಾಕ್ಟ್ಲಿ ಡಸ್ ಫಾರ್ ಯು ನಮ್ಮ ಸಾಧಕ ಪ್ರೋ. ಏನಿದು ಸಾಧಕ ಪ್ರೋ? ನಮ್ಮ PUCET ಪರೀಕ್ಷೆ ಕಾಮರ್ಸ್ ಈ ವರ್ಷ ನಾವು ಸಾಧಕ ಪ್ರೋ ಅನ್ನೋ ಬ್ಯಾಚನ್ನು ಲಾಂಚ್ ಮಾಡಿದ್ದೀವಿ. ಓಕೆ, ಇದು ಏಪ್ರಿಲ್ ಮಿಡ್ಡಲ್ಲೇ ಸ್ಟಾರ್ಟ್ ಆಗಿದೆ, ಏಪ್ರಿಲ್ 13ನೇ ತಾರೀಕಿಂದ. ಇಲ್ಲಿ ನಾವು ಪ್ರತಿನಿತ್ಯ ನಾವು ಲೈವ್ ಕ್ಲಾಸಸನ್ನು ನಡೆಸ್ತಾ ಇದ್ದೀವಿ ಫಾರ್ ದ ಸಬ್ಜೆಕ್ಟ್ಸ್ ಅಕೌಂಟ್ಸ್, ಬಿಸ್ನೆಸ್, ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್. ಈ ಎಲ್ಲ ಲೈವ್ ಕ್ಲಾಸಸ್ನ ರೆಕಾರ್ಡಿಂಗ್ಸ್ ಕೂಡ ನಿಮಗೆ ಅವೈಲೇಬಲ್ ಆಗುತ್ತೆ ಆಫ್ಟರ್ ದ ಕ್ಲಾಸ್ ಅವರ್ಸ್. ಕ್ಲೀನ್ ಆ್ಯಂಡ್ ಕ್ಯೂರೇಟೆಡ್ ನೋಟ್ಸ್ ಸಿಗುತ್ತೆ. ಅದಷ್ಟೇ ಅಲ್ಲದೆ ನಿಮಗೆ ಡೌಟ್ ಸಾಲ್ವಿಂಗ್ ಸಪೋರ್ಟ್ ಇರುತ್ತೆ, 1-to-1 ಮೆಂಟರ್ಶಿಪ್ ಇರುತ್ತೆ, ಆ್ಯಂಡ್ ನೋಟ್ಸ್ ಒಟ್ಟಿಗೆ ಡೌಟ್ ರೆಸಲ್ಯೂಷನ್, ಪ್ರಾಕ್ಟೀಸ್ ಗೈಡೆನ್ಸ್ ಇರುತ್ತೆ. ಪ್ರಾಕ್ಟೀಸ್ ಗೈಡೆನ್ಸ್ ಅಂದರೆ ನಾವು ಪ್ರತಿಯೊಂದು ಚಾಪ್ಟರ್ಗೂ ನಾವು ಟೆಸ್ಟನ್ನು ಕಂಡಕ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟಿಗೂ ಚಾಪ್ಟರ್ ವೈಸ್ ಸಾಲ್ವ್ಡ್ ಕ್ವೆಶನ್ ಬ್ಯಾಂಕನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಆ್ಯಂಡ್ ದೀಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ರಿಸೋರ್ಸಸ್ ಮಕ್ಕಳೇ. ಆಲ್ಸೋ PYQs ಆಗಿರ್ಬೋದು, ಮೈಂಡ್ ಮ್ಯಾಪ್ಸ್, ಫಾರ್ಮುಲಾ ಲಿಸ್ಟ್ ಆ್ಯಂಡ್ ವಾಟ್ ನಾಟ್ ಯು ವಿಲ್ ಗೆಟ್ ಇನ್ ದ ಪರೀಕ್ಷೆ. ಓಕೆ, ಪ್ರತಿಯೊಂದು ಈ ಎಲ್ಲ ರಿಸೋರ್ಸಸ್ ಪರೀಕ್ಷೆ ಆ್ಯಪಲ್ಲಿದೆ. ಮತ್ತು ಈ ನಮ್ಮ ಸಾಧಕ ಪ್ರೋ ಬ್ಯಾಚ್ ಅಂತ ಏನು ಹೇಳಿದ್ನಲ್ಲ, ಈ ಕ್ಲಾಸಸ್ ನಡೆಯೋದು ನಮ್ಮ ಪರೀಕ್ಷೆ ಆ್ಯಪಲ್ಲಿನೇ. ಓಕೆನಾ? ಸೊ ಆಲ್ರೆಡಿ ಈ ಬ್ಯಾಚ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದೆ. ಯಾಕೆ ನೀವು ಈ ಬ್ಯಾಚನ್ನು ಜಾಯ್ನ್ ಆಗಬೇಕು? ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್, ನಿಮಗೆಲ್ಲರಿಗೂ ಈಗಷ್ಟೇ ನಿಮ್ಮ ಕಾಲೇಜಸ್ ಮತ್ತೊಮ್ಮೆ ರೀಓಪನ್ ಆಗ್ತಾ ಇದೆ, ಎಲ್ಲರೂ ಫ್ರೆಶ್ ಆಗಿ ಮತ್ತೊಮ್ಮೆ ಕಾಲೇಜಿಗೆ ಬರ್ತಾ ಇದ್ದೀರಾ. ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಸ್ಟಾರ್ಟ್. ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿರ್ಬೋದು, ವಿ ಆರ್ ಆಲ್ಮೋಸ್ಟ್ ಡನ್ ವಿತ್ ಚಾಪ್ಟರ್ 1, ಬಟ್ ಈಗ ಚಾಪ್ಟರ್ 2 ಹೊಸ ಚಾಪ್ಟರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಲೇಟ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಸಾಧಕ ಪ್ರೋ ಬ್ಯಾಚ್ ನೀವು ಇನಿಷಿಯಲ್ ಡೇಸ್ ಈಗ ಚೂರು ಮಿಸ್ ಆಗಿರ್ಬೋದು, 2-3% ಆಫ್ ದ ಕ್ಲಾಸಸ್, ಬಟ್ ಅದರ ರೆಕಾರ್ಡಿಂಗ್ಸ್ ನಿಮಗೆ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ಇಫ್ ಯು ಜಾಯಿನ್ ದ ಬ್ಯಾಚ್. ಆ್ಯಂಡ್ ಈ ಎಲ್ಲ ರೆಕಾರ್ಡಿಂಗ್ಸ್ ಜಸ್ಟ್ ಫ್ಯೂ ಡೇಸಿಗಲ್ಲ, ಟಿಲ್ ಯು ಕಂಪ್ಲೀಟ್ ಯುವರ್ ಫೈನಲ್ ಎಕ್ಸಾಮಿನೇಷನ್, ಆಲ್ ದ ಡೀಟೇಲ್ಸ್ ಆ್ಯಂಡ್ ರೆಕಾರ್ಡಿಂಗ್ಸ್ ವಿಲ್ ಬಿ ಅವೈಲೇಬಲ್ ವಿತ್ ಯು ಗೈಸ್. ಎನಿ ಟೈಮ್ ರೆಫರ್ ಮಾಡ್ಬೋದು, ಡೌಟ್ಸ್ ಇದ್ದರೂ ಕ್ಲಾರಿಫೈ ಮಾಡೋಕ್ಕೆ ನಾವು ಇದ್ದೇ ಇದ್ದೀವಿ. ಓಕೆ, ಆ್ಯಂಡ್ ಹೊಸ ಚಾಪ್ಟರ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಲೇಟ್ ಮಾಡಿದ್ರೆ ದಿಸ್ ಕುಡ್ ಬಿ ದ ಬೆಸ್ಟ್ ಟೈಮ್ ಆ್ಯಂಡ್ ದ ಬೆಸ್ಟ್ ಎಂಟ್ರಿ ಫಾರ್ ಯು ಗೈಸ್. ಯೋಚನೆ ಮಾಡಬೇಡಿ, ಸೆಕೆಂಡ್ ಥಾಟ್ ಬೇಡ, ಹಿಂದೆ ಡಿಸೈಡ್ ಮಾಡಿ ಜಾಯ್ನ್ ಆಗಿಬಿಡಿ. ಓಕೆ, ದೃಢ ಸಂಕಲ್ಪ ಮಾಡಿ ಜಾಯಿನ್ ದ ಬ್ಯಾಚ್. ಆ್ಯಂಡ್ ಈಸಿಯರ್ ಟು ಜಾಯಿನ್ ನೌ ದೆನ್ ಲೇಟರ್ ವಿತ್ ಪೆಂಡಿಂಗ್ ಪೋರ್ಷನ್ಸ್. ಯಾವುದು ಪೆಂಡಿಂಗ್ ಲೇಟ್ ಇದ್ದಾಗ ಜಾಯಿನ್ ಆದರೆ ಯೋಚನೆ ಬೇಡ, ಮುಂದೆ ನೋಡೋಣ ಅರ್ಥ ಯೋಚನೆ ಮಾಡಬೇಡಿ. ನಾವು ಯು ಹ್ಯಾವ್ ದ ಬೆಸ್ಟ್ ಟೈಮ್. May 16th ಅಂತ ಹಾಕಿದ್ದೀನಿ, ಬಟ್ ಇಫ್ ಪಾಸಿಬಲ್ ನೀವು ಇದನ್ನು ಇವತ್ತೇ ಮುಂಚೆನೇ ನೋಡ್ತಾ ಇದ್ದರೆ ಇಮಿಡಿಯೇಟಾಗಿ ಜಾಯಿನ್ ಆಗಿಬಿಡಿ. ಓಕೆ, ದಟ್ಸ್ ದ ಬೆಸ್ಟ್ ಪಾರ್ಟ್. ಆ್ಯಂಡ್ ಮಕ್ಕಳೇ, ಜಾಯಿನ್ ಆಗಲಿಕ್ಕೆ ಹೇಗೆ ಜಾಯಿನ್ ಆಗಬೇಕು ನಾನು ಅದನ್ನು ಹೇಳಬೇಕಲ್ವಾ? ಈ ವಿಡಿಯೋನ ಪಿನ್ಡ್ ಕಮೆಂಟಲ್ಲಿ ಒಂದು ಲಿಂಕ್ ಇದೆ, ಅದನ್ನು ಪ್ರೆಸ್ ಮಾಡಿ ನೀವು ಜಾಯಿನ್ ಆಗ್ಬೋದು. ಆಲ್ಸೋ ಇನ್ ದ ಡಿಸ್ಕ್ರಿಪ್ಷನ್ ಇದರ ಲಿಂಕ್ ಇದೆ. ಈಗ
ನಮ್ಮ ಬ್ಯಾಚ್ ಯು ವಿಲ್ ಗೆಟ್ ದಿಸ್ ಅಟ್ 2999. ಬೈ ಮಾಡಬೇಕಾದ್ರೆ ನಿಮಗೆ 3499 ಅಂತ ಏನಾದ್ರು ಪ್ರೈಸ್ ಇದ್ದಲ್ಲಿ ನೀವು ಕೂಪನ್ ಕೋಡ್ನ ಅಪ್ಲೈ ಮಾಡಿ. ಈಗಲೇ ಆ ಲಿಂಕ್ನ ಕ್ಲಿಕ್ ಮಾಡಿ. ಏನು ಕೂಪನ್ ಕೋಡ್ ಸಾಧಕ 500 ಅಂತ ನೀವು ಅಪ್ಲೈ ಮಾಡಿದಲ್ಲಿ ಈ ಕೂಪನನ್ನು ಹಾಕಿ ನಿಮಗೆ 500 ರೂಪೀಸ್ ಕಡಿಮೆ ಆಗುತ್ತೆ. ಆ್ಯಂಡ್ ಯು ವಿಲ್ ಗೆಟ್ ದ ಬ್ಯಾಚ್ ಅಟ್ 2999 ಓನ್ಲಿ. ಆ್ಯಂಡ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಆಫರ್ ವ್ಯಾಲಿಡ್ ಇರುವುದು 16ನೇ ತಾರೀಕು ಮಧ್ಯರಾತ್ರಿವರೆಗೂ ಅಷ್ಟೇ. ಓಕೆ, ಸೊ ಲೇಟ್ ಮಾಡಲಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರು ಲಿಂಕಲ್ಲಿರುವಂಥ ಪಿಂಡ್ ಕಮೆಂಟ್ ಏನಿದೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಚಾಟಲ್ಲಿ ಅದನ್ನು ಕ್ಲಿಕ್ ಮಾಡಿ ಡೀಟೇಲ್ಸನ್ನು ನೋಡಿ ಈಗಲೇ ಆದಷ್ಟು ಬೇಗ ಸಾಧಕ ಪ್ರೋ ಬ್ಯಾಚನ್ನು ಬೈ ಮಾಡಿ ಜಾಯ್ನ್ ಆಗಿ. ಓಕೆ, ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಸ್ಟಾರ್ಟ್. ಕಾಲೇಜಸ್ಸು ಸ್ಟಾರ್ಟ್ ಆಗ್ತಾ ಇದೆ. ಆಲ್ರೆಡಿ ಸಾಧಕ ಪ್ರೋ ಬ್ಯಾಚು ಸ್ಟಾರ್ಟ್ ಆಗಿದೆ. ವಿ ವಿಲ್ ಬಿ ದೇರ್ ಟು ಗೈಡ್ ಯು ಟಿಲ್ ಯು ಕಂಪ್ಲೀಟ್ ಯುವರ್ ಎಕ್ಸಾಮಿನೇಷನ್. ಓಕೆ, ಜಾಯ್ನ್ ಆದಲ್ಲಿ ಪ್ರತಿಯೊಬ್ಬರು 95 ಆ್ಯಂಡ್ ಅಬೌವ್ ಆರ್ ಬಿಕಮಿಂಗ್ ದ ಸ್ಟೇಟ್ ಟಾಪರ್ ಯಾರೂ ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಡಿಸಿಪ್ಲಿನ್ಡಾಗಿ ನೀವು ಓದಿದಲ್ಲಿ. ಯಾವುದೇ ಟೈಮ್ ಟೇಬಲ್ ಬೇಡ. ನಾನು ಹೇಳಿದಾಗೆ ಸಾಧಕ ಪ್ರೋ ಈಸ್ ಓನ್ಲಿ ಯುವರ್ ಡೈಲಿ ಟೈಮ್ ಟೇಬಲ್ ದಟ್ ವಿಲ್ ಹೆಲ್ಪ್ ಯು ಟು ಸ್ಟಡಿ ಆಲ್ ದ ಸಬ್ಜೆಕ್ಟ್ಸ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಫಾರ್ ಯುವರ್ ಸಕ್ಸಸ್ ಅಂತ ಹೇಳ್ತಾ ಇದ್ದೀನಿ. ರೀಸೆಂಟಾಗಿ ನಾನು ಅದೇ ನೋಡ್ತಾ ಇದ್ದೆ, ನಮ್ಮ RCB ಮತ್ತು ಮುಂಬೈ ಮ್ಯಾಚಲ್ಲಿ ನಮ್ಮ ಭುವನೇಶ್ವರ್ ಕುಮಾರ್ ಯಾವ ರೀತಿ ಮಾತಾಡ್ತಾಯಿದ್ರು. ಪರ್ಫಾರ್ಮೆನ್ಸ್ ಯಾವ ಬಾಲರು ಒದ್ದಾಡ್ತಾಯಿದ್ರು, ಭುವನೇಶ್ವರ್ ಕುಮಾರ್ ಸೂಪರಾಗಿ ಮಾಡ್ತಾಯಿದ್ದಾರೆ. ಯಾಕೆ? ಓವರ್ ದ ಇಯರ್ಸ್ ಆ ಕನ್ಸಿಸ್ಟೆನ್ಸಿ ಬರಲಿಕ್ಕೆ ಡಿಸಿಪ್ಲಿನ್ಡಾಗಿ ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಆ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ಆ ಡಿಸಿಪ್ಲಿನಾಗಿ ಬ್ಯಾಕ್ ಎಂಡಲ್ಲಿ ಆ ಎಫರ್ಟ್ಸ್ ಇರಬೇಕು. ಇಲ್ಲ ಅಂದರೆ ಅದು ಸಾಧ್ಯವಾಗೋದಿಲ್ಲ. ಸೊ ನೀವು ಕೂಡ ಪ್ರತಿಯೊಬ್ಬರು ಡಿಸಿಪ್ಲಿನ್ಡಾಗಿ ಓದಲಿಕ್ಕೆ ಸಾಧ್ಯ, ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಇಫ್ ಯು ಜಾಯಿನ್ ಅವರ್ ಸಾಧಕ ಪ್ರೋ. ದಟ್ ವಿಲ್ ಅಡ್ರೆಸ್ ಆಲ್ ಯುವರ್ ಪೇನ್ ಪಾಯಿಂಟ್ಸ್ ಮಕ್ಕಳೇ. ಸೊ ಆದಷ್ಟು ಬೇಗ ಈ ಸಾಧಕ ಪ್ರೋ ಬ್ಯಾಚನ್ನು ಜಾಯ್ನ್ ಆಗಿ ಆ್ಯಂಡ್ ಸಿ ಯು ಆಲ್ ಸೂನ್ ಇನ್ ದ ಲೈವ್ ಕ್ಲಾಸ್ ಮಕ್ಕಳೇ. ಥ್ಯಾಂಕ್ ಯು.